ನಮಸ್ಕಾರ ಸ್ನೇಹಿತರೆ, ನಮ್ಮ ಮೈಥಾಲಜಿ ಮೀಡ್ಸ್ ಮೀ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ತಿಳಿಯುವಂತ ಮಾಹಿತಿ ಗೋಸ್ವಾಮಿ ತುಳಸಿದಾಸ್ ಅವರ ಬಗೆಗಿನ ಮಾಹಿತಿಯನ್ನು ತಿಳಿಯೋಣ ಬನ್ನಿ. 16ನೇ ಶತಮಾನದ ಗೋಸ್ವಾಮಿ ತುಳಸಿದಾಸರು ಭಾರತದ ಅತ್ಯಂತ ಶ್ರೇಷ್ಠ ಭಕ್ತಿ ಭಾವ ಸಾಮ್ರಾಜ್ಯ ಪಂಥದ ಕವಿ, ಸಂತ ಮತ್ತು ತತ್ವಜ್ಞಾನಿಯಾಗಿದ್ದರು. ಹರಿ ಅನಂತ ಹರಿ ಕಥಾ ಅನಂತ ಕಹಿ ಸುನಹಿ ಬಹು ಬಿದಿ ಸಬು ಸಂತ. ಇದರ ಅರ್ಥ, ಭಗವಂತನು ಅನಂತವಾಗಿದ್ದಾನೆ ಮತ್ತು ಅವನ ಕಥೆಗಳು ಸಹ ಅನಂತವಾಗಿದೆ. ಸಾಧು ಸಂತರು ಇದನ್ನು ವಿವಿಧ ರೀತಿಯಲ್ಲಿ ಹೇಳುತ್ತಾರೆ ಮತ್ತು ಕೇಳುತ್ತಾರೆ. ತುಳಸಿ ಭರೋಸೆ ರಾಮ ಕೆ ನಿರ್ಭಯ ಹೋ ಕೆ ಸೋಯೆ, ಅನ್ಹೋನಿ ಹೋನಿ ನಹಿ ಹೋನಿ ಹೋ ಸೋ ಹೋಯೆ. ಅರ್ಥ, ಶ್ರೀರಾಮನ ಮೇಲೆ ನಂಬಿಕೆ ಇಟ್ಟು ನಿರ್ಭಯವಾಗಿ ಮಲಗಿ ನಡೆಯಬಾರದು, ಎಂದಿಗೂ ನಡೆಯುವುದಿಲ್ಲ. ಆಗಬೇಕಿರುವುದು ಖಂಡಿತವಾಗಿ ಆಗಿಯೇ ತೀರುತ್ತದೆ. ದಯಾ ಕೌನ ಕೋ ಮೂಲ ಹೇ ಪಾಪ ಮೂಲ ಅಭಿಮಾನ್, ತುಳಸಿ ದಯಾ ನ ಛಾಡಿಯೇ ಜಬಿ ಲಗ ಘಟ ಮೇ ಪ್ರಾಣ. ಅರ್ಥ, ದಯೆ ಎಂಬುದು ಧರ್ಮದ ಮೂಲ, ಆದರೆ ಅಹಂಕಾರವು ಪಾಪದ ಮೂಲವಾಗಿದೆ. ದೇಹದಲ್ಲಿ ಪ್ರಾಣವಿರುವವರೆಗೂ ದಯಾಗುಣವನ್ನು ಬಿಡಬಾರದು. ಇವರ ಮೂಲ ಹೆಸರು ರಾಂಬೋಲಾ ದುಬೆ. 1532 ಕ್ರಿಸ್ತಶಕದಲ್ಲಿ ಜನಿಸಿದರು. ಉತ್ತರ ಪ್ರದೇಶದ ರಾಜಾಪುರದಲ್ಲಿದೆ. ಪೋಷಕರು ಆತ್ಮಾರಾಮ್ ದುಬೆ ತಂದೆ, ಹುಲಸಿ ದೇವಿ ತಾಯಿ, ಗುರು ನರಹರಿದಾಸರು. ಇವರಿಂದಲೇ ರಾಂಬೋಲಾ ಎಂಬ ಹೆಸರಿನಲ್ಲಿ ಪ್ರಸಿದ್ಧರಾದರು. ತುಳಸಿದಾಸ್ ಎಂತಾಯಿತು. ನಿಧನ 1623 ವಾರಾಣಸಿಯ ಅಸಿಘಾಟ್ನಲ್ಲಿದೆ. ಸಂತ ತುಳಸಿದಾಸರ ಪ್ರಸಿದ್ಧ ಪವಾಡಗಳು. ತುಳಸಿದಾಸರ ಭಕ್ತಿಗೆ ಮೆಚ್ಚಿ ಭಗವಂತನು ನೀಡಿದ ದರ್ಶನ ಹಾಗೂ ಅವರ ಜೀವನದಲ್ಲಿ ನಡೆದ ಕೆಲವು ಅದ್ಭುತ ಪವಾಡಗಳು ಹೀಗಿವೆ. ಶ್ರೀರಾಮ ಮತ್ತು ಲಕ್ಷ್ಮಣರ ದರ್ಶನ. ಚಿತ್ರಕೂಟದಲ್ಲಿ ತುಳಸಿದಾಸರು ಶ್ರೀಗಂಧವನ್ನು ಅರಿಯುತ್ತಿರುವಾಗ ಸ್ವತಃ ಶ್ರೀರಾಮ ಮತ್ತು ಲಕ್ಷ್ಮಣರು ಬಾಲಕರ ರೂಪದಲ್ಲಿ ಬಂದು ತಿಲಕವನ್ನು ಇಟ್ಟುಕೊಂಡರು. ಈ ವೇಳೆ ಹನುಮಂತನು ಗಿಳಿಯ ರೂಪದಲ್ಲಿ ಬಂದು ಕವನದ ಮೂಲಕ ತುಳಸಿದಾಸರಿಗೆ ಭಗವಂತನನ್ನು ಗುರುತಿಸಲು ಸಹಾಯ ಮಾಡಿದರು. ಸತ್ತ ವ್ಯಕ್ತಿಯನ್ನು ಬದುಕಿಸಿದ್ದು. ಒಮ್ಮೆ ವಾರಾಣಸಿಯಲ್ಲಿ ಮಹಿಳೆಯೊಬ್ಬಳು ತುಳಸಿದಾಸರ ಪಾದಕ್ಕೆ ಬಿದ್ದಾಗ ಅವರು ಸೌಭಾಗ್ಯವತಿಯಾಗು ಎಂದು ಹಿತವಚನವನ್ನು ನೀಡಿದ್ದರು. ಆದರೆ ಆಕೆಯ ಪತಿ ಆಗಷ್ಟೇ ಮರಣ ಹೊಂದಿದ್ದನು. ಆಗ ತುಳಸಿದಾಸರು ಇದನ್ನು ತಿಳಿದು ಶ್ರೀರಾಮನನ್ನು ಪ್ರಾರ್ಥಿಸಿದಾಗ ಆ ವ್ಯಕ್ತಿ ಮತ್ತೆ ಜೀವಂತವಾಗಿ ಎದ್ದನು ಎಂಬ ನಂಬಿಕೆ ಇದೆ. ದೆಹಲಿ ಸುಲ್ತಾನನ ಕಾರಾಗೃಹ ಮತ್ತು ಕೋತಿಗಳ ಸೈನ್ಯ. ತುಳಸಿದಾಸರ ಪವಾಡಗಳನ್ನು ಕೇಳಿದ ದೆಹಲಿಯ ಮೊಘಲ್ ಚಕ್ರವರ್ತಿ ಅಕ್ಬರ್ ತಮಗೂ ಪವಾಡ ತೋರಿಸುವಂತೆ ಒತ್ತಾಯಿಸಿದನು. ತುಳಸಿದಾಸರು ನಿರಾಕರಿಸಿದಾಗ ಅವರನ್ನು ಜೈಲಿಗೆ ಹಾಕಲಾಯಿತು. ಆಗ ಜೈಲಿನಲ್ಲಿ ತುಳಸಿದಾಸರು ಹನುಮಂತನನ್ನು ಪ್ರಾರ್ಥಿಸಿ ಹನುಮಾನ್ ಚಾಲಿಸ ರಚಿಸಿದರು. ತಕ್ಷಣವೇ ಲಕ್ಷಾಂತರ ಕೋತಿಗಳು ದೆಹಲಿಯ ಕೋಟೆಯ ಮೇಲೆ ದಾಳಿ ನಡೆಸಿ ಜೈಲನ್ನು ಧ್ವಂಸ ಮಾಡಿದರು. ಇದರಿಂದ ಹೆದರಿದ ರಾಜನು ತುಳಸಿದಾಸರಿಗೆ ಕ್ಷಮೆ ಕೇಳಿ ಬಿಡುಗಡೆ ಮಾಡಿದನು. ಶ್ರೀರಾಮನ ದರ್ಶನ. ಪ್ರಸಿದ್ಧ ದೋಹಾ. ತುಳಸಿದಾಸರು ಚಿತ್ರಕೂಟದ ಘಾಟ್ನಲ್ಲಿ ಕುಳಿತು ಅರಿಯುತ್ತಿದ್ದ ಶ್ರೀಗಂಧವನ್ನು ಮಾಡುವಾಗ ಶ್ರೀರಾಮನು ಬಂದು ತಮಗೆ ದರ್ಶನ ನೀಡಿದ ಐತಿಹಾಸಿಕ ವಿಸ್ಮರಣೀಯ ಕ್ಷಣವನ್ನು ದೋಹಾದಲ್ಲಿ ವರ್ಣಿಸಲಾಗಿದೆ. चित्रकूट के घाट पर भी संतन की भीड़, तुलसीदास चंदन रसे तिलक देत रघुबीर. ಅರ್ಥ, ಚಿತ್ರಕೂಟದ ನದಿಯ ಘಾಟ್ನಲ್ಲಿ ಸಾಧು ಸಂತರ ದೊಡ್ಡದಾದ ಜನಸಮೂಹವೇ ನೆರೆದಿತ್ತು. ಅಲ್ಲಿ ತುಳಸಿದಾಸರು ಕುಳಿತು ಶ್ರೀಗಂಧವನ್ನು ಅರಿಯುತ್ತಿದ್ದಾಗ ಆಗ ಸ್ವತಃ ರಘುವೀರನಾದ ಶ್ರೀರಾಮನೇ ಬಂದು ತುಳಸಿದಾಸರ ಕೈಯಿಂದ ಗಂಧವನ್ನು ಪಡೆದು ತನ್ನ ಹಣೆಗೆ ಮತ್ತು ತುಳಸಿದಾಸರ ಹಣೆಗೆ ತಿಲಕವನ್ನು ಇಟ್ಟನು. ಸಂತ ತುಳಸಿದಾಸ್ ಅವರ ರಚನೆಯಲ್ಲಿ ಹನುಮಾನ್ ಚಾಲಿಸಾದ ಮೊದಲನೇ ದೋಹಾ. ಶ್ರೀ ಗುರುಚರಣ ಸರೋಜ ರಜ ನಿಜ ಮನ ಮುಕುರು ಸುಧಾರಿ
ಬರನೌ ರಘುಬರ ಬಿಮಲ ಜಸು ಜೋದಾಯಕ ಫಲಚಾರಿ. ಅರ್ಥ: ನನ್ನ ಪೂಜ್ಯ ಗುರುಗಳ ಶ್ರೀಚರಣ ಕಮಲಗಳ ಧೂಳಿನಿಂದ ನನ್ನ ಮನಸ್ಸಿನ ಕನ್ನಡಿಯ ಕಲ್ಮಶವನ್ನು ತೊಳೆದು ಸ್ವಚ್ಛಗೊಳಿಸುತ್ತೇನೆ. ನಂತರ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಫಲಗಳನ್ನು ನೀಡುವ ಶ್ರೀರಾಮನ ಪವಿತ್ರ ಕೀರ್ತಿಯನ್ನು ವರ್ಣಿಸುತ್ತೇನೆ. ಬುದ್ಧಿಹೀನ ತನು ಜಾನಿಕೆ ಸುಮಿರೋ ಪವನ ಕುಮಾರ್, ಬಲ ಬುದ್ಧಿ ವಿದ್ಯಾ ದೇಹು ಮೋಹಿ ಹರವು ಕಲೇಸ ವಿಕಾರ್. ಅರ್ಥ: ನನ್ನ ಶರೀರ ಮತ್ತು ಬುದ್ಧಿಯಿಂದ ಹಸುಗೂಸಿನಂತೆ ಅಜ್ಞಾನಿಯಾಗಿದ್ದೇನೆ ಎಂದು ತಿಳಿದು ಪವನಪುತ್ರನಾದ ಹನುಮಂತನನ್ನು ಸ್ಮರಿಸುತ್ತೇನೆ. ಎಲೇ ಹೇ ಹನುಮಂತನೇ, ನನಗೆ ಬಲ, ಬುದ್ಧಿ ಮತ್ತು ವಿದ್ಯೆಯನ್ನು ಕರುಣಿಸು ಹಾಗೂ ನನ್ನ ಸಕಲ ಕಷ್ಟಗಳನ್ನು ಮತ್ತು ಮನಸ್ಸಿನ ವಿಕಾರಗಳನ್ನು, ದುರ್ಗುಣಗಳನ್ನು ದೂರ ಮಾಡು ಎಂದು ನಾನು ನಿನ್ನಲ್ಲಿ ವಿನಂತಿಸಿಕೊಳ್ಳುತ್ತೇನೆ. 2026 ತುಳಸಿದಾಸ್ ಜಯಂತಿಯನ್ನು ಆಗಸ್ಟ್ 19 ಬುಧವಾರದಂದು ಆಚರಿಸಲಾಗುತ್ತದೆ. ಇದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಂದು ಬರುತ್ತದೆ. ತುಳಸಿದಾಸ್ ಜಯಂತಿ ದಿನಾಂಕ ಆಗಸ್ಟ್ 19, 2026 ಬುಧವಾರ. ತಿಥಿ ಶ್ರಾವಣ ಶುಕ್ಲ ಸಪ್ತಮಿ. ಮಹತ್ವ: ಇವರು ರಾಮಚರಿತ ಮಾನಸ ಮತ್ತು ಹನುಮಾನ್ ಚಾಲಿಸ ರಚಿಸಿದ ಮಹಾನ್ ಸಂತ ಗೋಸ್ವಾಮಿ ತುಳಸಿದಾಸರ ಜನ್ಮದಿನ. ಆಚರಣೆ ಮತ್ತು ಪೂಜೆ: ರಾಮಚರಿತ ಮಾನಸ ಪಠಣ, ಹನುಮಾನ್ ಚಾಲಿಸ ಪಠಣ, ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ. ಸಂತ ತುಳಸಿದಾಸರ ಜೀವನ ಜನನ ಉತ್ತರ ಪ್ರದೇಶದ ರಾಜಾಪುರದಲ್ಲಿ ಸುಮಾರು 1532ರಲ್ಲಿ ಜನಿಸಿದರು. ಬಾಲ್ಯ: ಇವರ ಮೂಲ ಹೆಸರು ರಾಂಬೋಲ. ಹುಟ್ಟುತ್ತಲೇ ಹಲ್ಲುಗಳಿದ್ದವು ಮತ್ತು ಅಳಲು ಬದಲು ರಾಮ ಎಂಬ ನಾಮೋಚ್ಚಾರದ ಉದ್ಘೋಷ ಮಹಾಮಂತ್ರವನ್ನು ನುಡಿದವರು ಎಂದು ಎನ್ನಲಾಗಿದೆ. ಗುರು ನರಹರಿದಾಸರು ಇವರಿಗೆ ಜ್ಞಾನ ಮತ್ತು ದೀಕ್ಷೆಯನ್ನು ನೀಡಿದವರು. ಜೀವನದ ತಿರುವು: ಪತ್ನಿ ರತ್ನಾವಳಿಯ ಮೇಲಿನ ಅತಿಯಾದ ಮೋಹವನ್ನು ಅವಳು ಖಂಡಿಸಿದಾಗ ಇವರಲ್ಲಿ ವೈರಾಗ್ಯ ಮೂಡಿ ರಾಮಭಕ್ತರಾದರು. ನಿಧನ: ವಾರಣಾಸಿಯ ಅಸಿಘಾಟ್ನಲ್ಲಿ ಸುಮಾರು 1623ರಲ್ಲಿ ನಿಧನರಾದರು. ಪ್ರಮುಖ ಸಾಹಿತ್ಯ ಕೃತಿಗಳು: ರಾಮಚರಿತ ಮಾನಸ ಅವಧಿ ಭಾಷೆಯಲ್ಲಿದೆ. ವಾಲ್ಮೀಕಿ ರಾಮಾಯಣವನ್ನು ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ಬರೆದ ಸಾಹಿತ್ಯ ಮತ್ತು ಮಹಾಕಾವ್ಯ. ಹನುಮಾನ್ ಚಾಲಿಸ ಹನುಮಂತನನ್ನು ಸ್ತುತಿಸುವ 40 ಪದ್ಯಗಳ ಅತ್ಯಂತ ಜನಪ್ರಿಯ ಸ್ತೋತ್ರ ಇವರ ರಚನೆಯಾಗಿದೆ. ವಿನಯ ಪತ್ರಿಕಾ ಶ್ರೀರಾಮನಿಗೆ ಬರೆದ ಪ್ರಾರ್ಥನಾ ಪತ್ರದ ರೂಪದಲ್ಲಿರುವ ಭಕ್ತಿ ಗೀತೆಗಳು. ಕವಿತಾವಳಿ ಮತ್ತು ದೋಹಾವಳಿ ಭಕ್ತಿ, ಜ್ಞಾನ, ವೈರಾಗ್ಯ ಮತ್ತು ನೀತಿಯನ್ನು ಸಾರುವ ಸುಂದರ ದೋಹಾಗಳ ದ್ವಿಪದಿ ಸಂಗ್ರಹ. ಇವರಲ್ಲಿ ಪ್ರಸಿದ್ಧ ದೋಹಾಗಳು: ಹರಿ ಅನಂತ ಹರಿ ಕಥಾ ಅನಂತ, ಕಹಿ ಸುನಹಿ ಬಹು ಬಿಧಿ ಸಬು ಸಂತ. ಇದರ ಅರ್ಥ: ಭಗವಂತನು ಅನಂತವಾಗಿದ್ದಾನೆ ಮತ್ತು ಅವನ ಕಥೆಗಳೂ ಸಹ ಅನಂತವಾಗಿದೆ. ಸಾಧು ಸಂತರು ಇದನ್ನು ವಿವಿಧ ರೀತಿಯಲ್ಲಿ ಹೇಳುತ್ತಾರೆ ಮತ್ತು ಕೇಳುತ್ತಾರೆ.